ಹೀಗೆ ನಮ್ಮ ಸಂಬಂಧಗಳು ಹೇಗಿರಬೇಕು, ಫ್ರೆಂಡ್ಸ್ ಜೊತೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಹಿಂದ್ಗಡೆ ಹೋಗು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದು 2ನೇ ಕ್ಲಾಸ್ ಮಗು ಇರುತ್ತೆ. ಸೊ ಆ ಮಗು ಊಟ ಮಾಡೋದಿಲ್ಲ ಮನೇಲಿ. ಸೊ ಅವ್ರ ತಾಯಿ ಊಟ ಮಾಡಿಸ್ತಾ ಇರ್ತಾಳೆ, ಅನ್ನ ಎಲ್ಲ ಮಿಕ್ಸ್ ಮಾಡಿ ಸಾರು ಮಜ್ಜಿಗೆ ತುಪ್ಪ ಎಲ್ಲ ಹಾಕ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ ಬಟ್ಲಲ್ಲಿ. ನನ್ನ ಮಗು ನಾನು ಬೇಡ, ನಾನು ತಿನ್ನಲ್ಲ ಹೋಗು ಅಂತ ಹೇಳಿ ಹಠ ಮಾಡ್ತಾ ಇರುತ್ತೆ. ಸೊ ಅವ್ರ ತಾಯಿ ಅವ್ರ ಅಪ್ಪನಿಗೆ ಹೇಳುತ್ತೆ, ನೋಡ್ರಿ ನಿಮ್ಮ ಮಗಳು ಹೆಂಗೆ ಮಾಡ್ತಾರೆ ಅಂತ. ಈ ನಮ್ಮ ಇದರಲ್ಲಿ ನೋಡ್ತೀರಲ್ವಾ, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನನ್ನ ಮಗಳು ಅಂತ ಹೇಳ್ತಾರೆ. ಏನೇನೋ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ನೋಡಿರಿ ನಿಮ್ಮ ಮಗಳು ಹಿಂಗೆ ಅಂತಾರೆ, ನಿನ್ನ ಮಗ ಹಿಂಗೆ. ಸೊ ಈ ಥರ. ಸೊ ನಿನ್ನ ಮಗಳು ಅಂತ ಬಂತು ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತಲೇ ನಮ್ಗೆ ಗೊತ್ತಾಗಬೇಕು. ಸೊ ನಿಮ್ಮ ಮಗಳು ಊಟ ಮಾಡಲ್ಲ ಅಂತ ಹೇಳ್ತಾಳೆ ತಂದೆಗೆ. ಸೊ ನಾವು ಹೋಗಲಿ ಆಗಲಿ ತಂದೆ ಬಟ್ಲಿಸ್ಕೊಂಡು ಸ್ಪೂನ್ ತೊಗೊಂಡು, ಏನಮ್ಮ ಬಾರ ಮೇಲೆ ಕುತ್ಕೊ ಅಂತ ತೊಡೆ ಮೇಲೆ ಕೂರಿಸ್ಕೊಂಡು ಸ್ಪೂನಲ್ಲಿ ತಿನ್ನಿಸ್ತಾನೆ. ಇಲ್ಲ ನಾನು ತಿನ್ನಲ್ಲ. ಯಾಕಮ್ಮ ಏನಮ್ಮ ಅಂದರೆ ನಾನು ಕೇಳಿದ್ದು ಮಾಡ್ತೀಯಾ ಅಂತ ಕೇಳ್ತದೆ. ಏನಮ್ಮ ಅದು, ನಾನು ಆಮೇಲೆ ಹೇಳ್ತೀನಿ, ತಿಂದುಬಿಟ್ಟು ಹೇಳ್ತೀನಿ, ನೀನು ಕೊಡ್ತೀಯಾ ಅಂದರೆ ನಾನು ತಿಂತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ಬಿಡಮ್ಮ, ನಿನಗೇನು ಏನು ಜಾಸ್ತಿ, ನಾನು ಕೊಡ್ತೀನಿ, ನಿನಗೇನು ಬೇಕು ಓಕೆ ಆಯಿತು ಅಂತಂದು ಮಗು ಊಟ ಎಲ್ಲ ತಿಂದುಬಿಡುತ್ತೆ. ಅದಕ್ಕೆ ಇಷ್ಟ ಇಲ್ದಿದ್ರು ಆ ಬಟ್ಲೆಲ್ಲ ತಿಂದು ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಅದೇ ಇಟ್ಬಿಟ್ಟು ಪಕ್ಕದಲ್ಲಿ ಸಿಂಕಲ್ಲಿ ಇಟ್ಬಿಟ್ಟು ವಾಶ್ ಮಾಡಿಬಿಟ್ಟು ಬಂದು ಅವರ ತಂದೆ ಕೊರಳಿಗೆ ಕೈಯಲ್ಲಿ ಇದಾಕ್ಕೊಂಡು ತುಂಬ ಪ್ರೀತಿಯಿಂದ ಮುತ್ಕೊಟ್ಟು, ನಾನು ಆಯಿತು ಊಟ ಮಾಡಿದ್ದೀನಲ್ವಾ, ನಾನು ಕೇಳಿದ್ದು ಕೊಡ್ತೀಯಾ, ಸರಿ ನಮ್ಮ ಅದೇನು ಕೇಳು ಅಂತಂದು. ಸೊ ಎಲ್ಲರೂ ಬರ್ತಾರೆ, ಅವ್ರ ತಾಯಿ, ಅವರು ಮನೆ ಹಿರಿಯರು ಎಲ್ಲರೂ ಬರ್ತಾರೆ. ಸೊ ಬಂದಾಗ ಆ ಮಗು ಕೇಳುತ್ತೆ, ಹೆಣ್ಣು ಮಗು ಅದು. ಸೊ ನಾನು ಗುಂಡೊಡಿಸ್ಕೋಬೇಕು. ಏನಮ್ಮ ನೀನು ಹೆಣ್ಮಗು, ನೀನು ಗುಂಡೊಡಿಸ್ಕೊಡ್ರೆ ಇವಾಗ ಯಾರು ಏನು ಅಂದ್ಕೊತಾರೆ, ಎಲ್ಲರೂ ಬೋಡಿ ಅಂತಾರೆ, ನಿಂಗೆ ಅದಾಗುತ್ತೆ ಇದಾಗುತ್ತೆ ಅಂತ ಯಾರು ತಂದೆ ತಾಯಿನೂ ಒಪ್ಪಲ್ಲ, ಅವ್ರ ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ ಮನೆಯಲ್ಲಿ, ಯಾರೂ ಒಪ್ಪೋದಿಲ್ಲ ಹೆಣ್ಮಗು ನೀನು ಗುಂಡೊಡ್ಸೋಕ್ಕಾಗಲ್ಲ ಅಂತಂದು. ಸೊ ಏನೇ ಆದರೂ ಆ ಮಗು ತನ್ನ ಆಟ ಬಿಡೋದಿಲ್ಲ. ನಾನು ಗುಂಡು ಹೊಡಿಸ್ಲೇಬೇಕು ಅಂತಂದು ಹಠ ಹಿಡಿತಾಳೆ. ಸೊ ಆಗದೆ ಅವರೆಲ್ಲ ಸಮಾಧಾನ ಮಾಡೋಕ್ಕೆ ನೋಡ್ತಾರೆ ಅವತ್ತಿನ ದಿವಸ ಎಲ್ಲ, ಬಟ್ ಆಗೋದೇ ಇಲ್ಲ. ಸಂಡೇ ಬಟ್ ಆಯಿತು ಅಂತಂದು ಹೇಳ್ಬಿಟ್ಟು ಹೋಗಿ ಅವ್ರ ತಂದೆ ಕರ್ಕೊಂಡೋಗಿ ಶಾಪ್ಗೆ ಗುಂಡು ಹೊಡಿಸ್ಕೊಂಡು ಬರ್ತಾರೆ. ಸೊ ನೆಕ್ಸ್ಟ್ ಡೇ ಆ ಮಗುನ ಅವ್ರ ತಂದೆ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಶಾಲೆ ಕರ್ಕೊಂಡೋಗಿ ಕಾರಲ್ಲಿ ಇಳಿಸ್ತಾಳೆ. ಇಳಿಸಿದಾಗ ಆ ಮಗು ಹೋಗಿ ಒಂದು ಗೇಟ್ ಹತ್ರ ನಿಂತ್ಕೊಳ್ಳುತ್ತೆ. ಆಯ್ತಮ್ಮ ಈ ಸ್ಕೂಲ್ಗೆ ಬಂದಾಯ್ತಲ್ಲ ಒಳಗಡೆ ಹೋಗುವಂತ, ಇಲ್ಲ ನನ್ನ ಫ್ರೆಂಡ್ ಬರಬೇಕು ಅಂತ ಹೇಳ್ತದೆ. ಸಾಯ್ತು ಅಂತ ಅವರಪ್ಪ ಅಲ್ಲೇ ಕಾಯ್ತಾ ಇರ್ತಾನೆ. ಸೊ ಅವರಪ್ಪ ಕಾಯ್ತಾ ಇದ್ದಾಗ ಇನ್ನೊಂದು ಕಾರ್ ಬರುತ್ತೆ. ಇನ್ನೊಂದು ಕಾರ್ ಬಂದು ಇನ್ನೊಂದು ಮಗು ಇಳಿತದೆ ಆ ಕಾರಿಂದ. ಆ ಮಗು ಹೋಗಿ ಆ ಕಾರಲ್ಲಿ ಇಳಿದಿದ ತಕ್ಷಣ ಹೋಗಿ ಈ ಮಗುನ ತಬ್ಕೊಳ್ಳುತ್ತೆ. ಚಿಕ್ಕ ಮಕ್ಕಳು. ಸೊ ಆ ಕಾರಿಂದ ಅವರು 2ನೇ ಮಗುವಿನ ತಾಯಿ ಇಳಿತಾಳೆ. ತಾಯಿ ಇಳಿದು ಬರ್ತಾರೆ. ಸೊ ಆ ತಾಯಿ ಬಂದು ಇವ್ರ ತಂದೆ ಹತ್ರ ಹೇಳುತ್ತೆ, ಈ ಫಸ್ಟ್ ಮಗುವಿನ ತಂದೆ ಹತ್ರ, ಏನು ಮಾಡಿದ್ರಿ ನೀವು, ನನ್ನ ಮಗ ಈ ಸ್ಕೂಲ್ಗೆ ಬರಲ್ಲ ಅಂತ ಹೇಳ್ತಾ ಇದ್ದ, ನಿನ್ನ ಮಗಳು ಮೊನ್ನೆ ಬಂದುಬಿಟ್ಟು ಇಲ್ಲ ನೀನು ಸ್ಕೂಲ್ಗೆ ಬರ, ನಾನು ನಿನ್ನ ಜೊತೆಗಿರ್ತೀನಿ ಅಂತ ಮಾತಾಡಿದ್ಲು. ಆವಾಗ ಒಪ್ಕೊಂಡಿದ್ದಾನೆ. ಸೊ ಆವಾಗ ಅವರಿಬ್ಬರು ಏನೋ ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ರು. ಆಮೇಲೆ ನಾನು ಸುಮಾರು ಒಂದು 3-4 ತಿಂಗಳಿಂದ
ಹೇಳ್ತಾ ಇದ್ದೀನಿ ಸ್ಕೂಲ್ಗೆ ಹೋಗು ಅಂತಂದು ಅವನು ಹೋಗ್ತಾ ಇಲ್ಲ. ಯಾಕಂದರೆ ಆ ಮಗುಗೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ. ಸೊ ಆ ಬ್ಲಡ್ ಕ್ಯಾನ್ಸರ್ಗೆ ನಾವು ಕೀಮೋಥೆರಪಿ ಅಂತ ಕೊಡ್ತೀವಿ. ಕೀಮೋಥೆರಪಿ ಅಂದರೆ ಆ ಕ್ಯಾನ್ಸರ್ಗಳ ಸೆಲ್ಗಳನ್ನ ಸಾಯಿಸೋದಕ್ಕೆ ಇಂಜೆಕ್ಷನ್ಸ್ ಕೊಡ್ತೀವಿ. ಆ ಇಂಜೆಕ್ಷನ್ಸು ಕೊಟ್ಟಾಗ ತಲೆ ಕೂದಲೆಲ್ಲ ಉದುರೋಗುತ್ತೆ. ಸೊ ಅಲೋಪೇಶಿಯಾ ಅಂತ ಹೇಳ್ತೀವಿ ಅದಕ್ಕೆ. ಸೊ ಯಾವಾಗ ತಲೆ ಕೂದಲು ಉದುರೋಗುತ್ತೋ ಆ ಮಗುನೆಲ್ಲರೂ ರೇಗಿಸ್ತಾ ಇರ್ತಾರೆ, ನೀನು ಬಾಲ್ಡು, ನೀನು ಬದುಕಲ್ಲ, ಸತ್ತೋಗ್ತೀಯ ಅಂತ. ಸ್ಕೂಲಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ, ಕ್ಯಾನ್ಸರ್ ಇದೆ, ಬ್ಲಡ್ ಕ್ಯಾನ್ಸರ್ ಇದೆ, ಈ ಮಗು ಉಳಿಯಲ್ಲ, ಒಂದು 2-3 ತಿಂಗಳಲ್ಲಿ ಸತ್ತೋಗುತ್ತೆ ಅಂತಂದು. ಬಟ್ 2-3 ತಿಂಗಳು ಜೀವಿಸ್ಬೇಕಲ್ವಾ? ಸೊ ಆವಾಗ ಈ ನಾನು ಹಠ ಹಿಡಿದ ಮಗು ಏನು ಹೇಳಿದೆ, ಆ ಮಗು ಹೋಗಿ ತನ್ನ ಫ್ರೆಂಡ್ನ ಸಮಾಧಾನ ಮಾಡಿ, ನೀನು ಇಲ್ಲ, ನನಗೂ ಎಲ್ಲ ಬೋರ್ಡ್ ಆಗಿಬಿಟ್ಟಿದೆ, ನಾನು ಬರಲ್ಲ, ಎಲ್ಲರೂ ನಾನು ಬೋಡಿ ಅಂತಾರೆ ಅಂತಂದು ಹೇಳುತ್ತೆ. ಇಲ್ಲ, ನಾನು ಬೋರ್ಡ್ ಮಾಡಿಸ್ಕೊತೀನಿ, ನಾನು ನಿನ್ನ ಜೊತೆಗಿರ್ತೀನಿ, ನೀನು ಬಾ ಸ್ಕೂಲ್ಗೆ ಅಂತ ಹೇಳಿ ಧೈರ್ಯ ತುಂಬಿ ಕರ್ಕೊಂಡೋಗುತ್ತೆ. ಸೊ ಆ ಥರ ಫ್ರೆಂಡ್ಶಿಪ್ ಅಂದರೆ ಆ ಥರ ಮಟ್ಟಕ್ಕೆ ಮಕ್ಕಳಲ್ಲಿ ಇರುತ್ತೆ.